ನಮಸ್ಕಾರ ವೀಕ್ಷಕರೇ, ಇಂದು ನಾವು ಕೇಳಲಿರುವ ಕತೆ ಭಕ್ತಿ, ವಿನಯ ಮತ್ತು ಸಹನೆಯ ಮಹತ್ವವನ್ನು ತಿಳಿಸುವ ಒಂದು ಅದ್ಭುತವಾದ ಘಟನೆ. ಒಂದು ದಿನ ದ್ವಾರಕ ನಗರಕ್ಕೆ ಮಹಾನ್ ಋಷಿಯಾದ ದುರ್ವಾಸ ಮುನಿಗಳು ಬಂದರು. ಅವರ ತಪಸ್ಸಿನ ಶಕ್ತಿಯನ್ನು ದೊಡ್ಡದಾಗಿದ್ದಂತೆ ಅವರ ಕೋಪವು ಅಷ್ಟೇ ಪ್ರಬಲವಾಗಿತ್ತು. ಶ್ರೀಕೃಷ್ಣ ಮತ್ತು ರುಕ್ಮಿಣಿ ದೇವಿ ದುರ್ವಾಸ ಮುನಿಗಳನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಿದರು. ಅವರ ಪಾದಗಳನ್ನು ತೊಳೆದು ಭಕ್ತಿಯಿಂದ ಸೇವೆ ಮಾಡಿದರು. ಆಗ ದುರ್ವಾಸ ಮುನಿಗಳು ಕೇಳಿದರು, ನೀವು ನಿಜವಾಗಿಯೂ ನನ್ನನ್ನು ಗೌರವಿಸುತ್ತಿದ್ದೀರಾ? ಹಾಗಾದರೆ ನನ್ನದೊಂದು ಮಾತನ್ನು ಪಾಲಿಸಬೇಕು. ಶ್ರೀಕೃಷ್ಣ ಮಂದಹಾಸದಿಂದ ಹೇಳಿದರು, ಮುನಿಗಳೇ, ನಿಮ್ಮ ಆಜ್ಞೆಯನ್ನು ಸಂತೋಷದಿಂದ ಪಾಲಿಸುತ್ತೇನೆ. ಆಗ ದುರ್ವಾಸ ಮುನಿಗಳು ವಿಚಿತ್ರವಾದ ಒಂದು ಬೇಡಿಕೆಯನ್ನು ಮುಂದಿಡ್ತಾರೆ. ನನ್ನ ರಥವನ್ನು ಕುದುರೆಗಳು ಎಳೆಯಬಾರದು, ಅದರ ಬದಲು ನೀನು ಮತ್ತು ರುಕ್ಮಿಣಿ ರಥವನ್ನು ಎಳೆಯಬೇಕು. ಈ ಮಾತನ್ನು ಕೇಳಿ ಅಲ್ಲಿದ್ದವರೆಲ್ಲ ಆಶ್ಚರ್ಯಗೊಂಡರು. ಆದರೆ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ದೇವಿ ಯಾವುದೇ ಪ್ರಶ್ನೆಯನ್ನೂ ಕೇಳದೆ ವಿನಮ್ರತೆಯಿಂದ ಆ ಆಜ್ಞೆಯನ್ನು ಒಪ್ಪಿಕೊಂಡರು. ಬಿಸಿಲು ತೀವ್ರವಾಗಿತ್ತು, ದಾರಿ ಉದ್ದವಾಗಿತ್ತು. ಆದರೂ ಇಬ್ಬರು ಭಕ್ತಿಯಿಂದ ಆ ರಥವನ್ನು ಎಳೆಯುತ್ತಾ ಸಾಗಿದರು. ಸ್ವಲ್ಪ ಸಮಯದ ನಂತರ ರುಕ್ಮಿಣಿ ದೇವಿಗೆ ತುಂಬ ಬಾಯಾರಿಕೆ ಆಯಿತು. ಅವಳಿಗೆ ನಡೆಯುವುದು ಕಷ್ಟವಾಗತೊಡಗಿತು. ಅದನ್ನು ಗಮನಿಸಿದ ಶ್ರೀಕೃಷ್ಣ ತನ್ನ ದಿವ್ಯ ಶಕ್ತಿಯಿಂದ ನೀರನ್ನು ಉಂಟು ಮಾಡಿ ರುಕ್ಮಿಣಿಗೆ ಕುಡಿಯಲು ನೀಡಿದನು. ಬಾಯಾರಿಕೆಯಿಂದ ಬಳಲುತ್ತಿದ್ದ ರುಕ್ಮಿಣಿ ಸ್ವಲ್ಪ ನೀರನ್ನು ಕುಡಿದಳು. ಆದರೆ ಅದನ್ನು ಕಂಡ ದುರ್ವಾಸ ಮುನಿಗಳು ಕೋಪಗೊಂಡರು. ನನ್ನ ಅನುಮತಿ ಪಡೆಯದೆ ನೀನು ಕುಡಿದೀಯಾ ಎಂದು ಗದರಿದರು. ರುಕ್ಮಿಣಿ ದೇವಿ ತಕ್ಷಣ ಕೈ ಮುಗಿದು ನಿಂತಳು. ಅವಳು ಯಾವುದೇ ವಾದ ಮಾಡಲಿಲ್ಲ, ಯಾವುದೇ ಕೋಪ ತೋರಿಸಲಿಲ್ಲ. ವಿನಮ್ರತೆಯಿಂದ ತಲೆಬಾಗಿ ಕ್ಷಮೆ ಕೇಳಿದಳು. ಅವಳ ಸಹನೆ, ವಿನಯ ಮತ್ತು ಭಕ್ತಿಯನ್ನು ಕಂಡ ದುರ್ವಾಸ ಮುನಿಗಳು ಕೋಪ ನಿಧಾನವಾಗಿ ಶಾಂತವಾಯಿತು. ಅವರು ಸಂತೋಷಗೊಂಡು ಆಶೀರ್ವಾದ ನೀಡಿದರು. ನಿನ್ನ ಭಕ್ತಿ ಮತ್ತು ವಿನಯ ಜಗತ್ತಿಗೆ ಆದರ್ಶವಾಗಲಿ. ಸಹನೆ ಮತ್ತು ವಿನಯ ಇರುವವನಿಗೆ ದೇವರ ಕೃಪೆ ಸದಾ ದೊರೆಯುತ್ತದೆ ಎಂದು ಆಶೀರ್ವದಿಸಿದರು. ಈ ಕಥೆಯ ನಿಮಗೊಂದು ಅಮೂಲ್ಯ ಪಾಠವನ್ನು ಕಲಿಸುತ್ತದೆ. ಕೋಪದಿಂದ ಉತ್ತರಿಸುವುದು ತುಂಬ ಸುಲಭ, ಆದರೆ ಸಹನೆ ಮತ್ತು ವಿನಯದಿಂದ ಪ್ರತಿಕ್ರಿಯಿಸುವುದು ಮಹಾನ್ ಗುಣ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ವಿನಯ ಮತ್ತು ಭಕ್ತಿಯನ್ನು ಯಾವತ್ತೂ ಬಿಡಬಾರದು. ಅದನ್ನೇ ರುಕ್ಮಿಣಿ ದೇವಿ ನಮಗೆ ತೋರಿಸಿಕೊಟ್ಟಿದ್ದಾಳೆ. ಜೈ ಶ್ರೀಕೃಷ್ಣ.